Stories with Hema Shakti. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಗೈಸ್. ಇವಾಗಷ್ಟೇ ಎದ್ದು ಫ್ರೆಶಪ್ ಎಲ್ಲ ಆಗಿ ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಮತ್ತು ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು. ಇವತ್ತು ಆಮ್ಲ ಜ್ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿದಂತ ತೋರಿಸ್ತೀನಿ ನಿಮಗೆ. ಸೊ ಹೆಲ್ತಿಗೆ ತುಂಬ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಆಮ್ಲ ಜ್ಯೂಸಿನಲ್ಲಿ, ನೀವು ಟ್ರೈ ಮಾಡಿ ಗೈಸ್. ಇವತ್ತು ಆ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಹೋಲ್ ಡೇ ನಾನು ಏನೇನು ಮಾಡ್ತೀನಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಯಾವ ಥರ ನನ್ನ ವರ್ಕ್ ಸ್ಕೆಡ್ಯೂಲ್ ಇರುತ್ತೆ ಅಂತೆಲ್ಲ ನಿಮಗೆ ಈ ಬ್ಲಾಗಲ್ಲಿ ನೋಡೋಕ್ಕೆ ಸಿಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ನನ್ನ ಬೆಳಗಿನ ಡಿಟಾಕ್ಸ್ ಡ್ರಿಂಕ್ಸ್ ರೆಡಿಯಾಗಿದೆ. ಒಂದು ಗ್ಲಾಸಲ್ಲಿ ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಪ್ಲೇನ್ ವಾಟರ್, ಇನ್ನೊಂದು ಗ್ಲಾಸಲ್ಲಿ ಆಮ್ಲ ಜ್ಯೂಸ್ ರೆಡಿಯಾಗಿ ಇಟ್ಟಿದ್ದೀನಿ. ಸೊ ಇದು ನಾನೊಂದು 5 ಮಿನಿಟ್ಸ್ ಗ್ಯಾಪಲ್ಲಿ ಕುಡಿತೀನಿ. ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ನೀವು ಕುಡಿಯಿರಿ. ಅಡುಗೆ ಮಾಡಲಿಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಬೇಕಾಗಿತ್ತು. ಹಾಗೆ ನಾನು ಏನು ಮಾಡೋದಂತ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ. ಫ್ಲಿಪ್ಕಾರ್ಟಲ್ಲಿ ಒಂದು 1 ಮಿನಿಟ್ ಅಂತ ಆಫರ್ ಬಿಟ್ಟಿದ್ದಾರೆ. ಸೊ ಹಾಗೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ನೋಡಿ, ಅವರ ಪ್ಯಾಕಿಂಗು ತುಂಬ ಚೆನ್ನಾಗಿತ್ತು. ಫ್ಲಿಪ್ಕಾರ್ಟ್ 1 ಮಿನಿಟ್ಸ್ ಅಂತ. ಸೊ ಫ್ಲಿಪ್ಕಾರ್ಟಿಂದ ನಾನು ಏನೆಲ್ಲ ಆರ್ಡರ್ ಮಾಡಿದೆ ಅಂತ ನೋಡಿ, ಬೆಂಡಿ ಆರ್ಡರ್ ಮಾಡಿದೆ. ಸೊ ಇದು ಅವರ ಆಫರಲ್ಲಿ ಕೊಟ್ಟಿದ್ದರು. ಆಫರಲ್ಲಿ ಅಂತ ಯಾವ ಥರ ಅಂದರೆ 99 ರೂಪೀಸ್ ಥರ. ಸೊ ಬಟ್ ನಮಗೆ 1 kg ಎಲ್ಲ ಕೊಡಲ್ಲ. ಸೊ ಅವರು ಕೊಡೋದು ಸ್ವಲ್ಪ ಅಂದರೆ ಲೈಕ್ 1/2 kg ಇಲ್ಲಾಂದರೆ 250 ಗ್ರಾಮ್ ಆ ಥರ. ನಾವು ಬೇಕಾದರೆ 2-3 ಸೆಲೆಕ್ಟ್ ಮಾಡ್ಬೋದು ಆ ಥರದ್ದು. ಸೊ ನಾನು ಬೆಂಡಿ ಆರ್ಡ್ರ್ ಮಾಡಿದೆ, ಮ್ಯಾಂಗೋ ಆರ್ಡ್ರ್ ಮಾಡಿದ್ದೆ, ಮತ್ತು ಕ್ಯಾಬೇಜ್, ಮತ್ತು ಬೀಟ್ರೂಟ್, ಮತ್ತು ಪುದೀನ ಬೇಕಾಗಿತ್ತು. ಸೊ ಹಾಗೆ ಗ್ರೀನ್ ಚಿಲ್ಲಿ ಬೇಕಾಗಿತ್ತು, ಮತ್ತು ಕೊರಿಯಾಂಡರ್ ಲೀಫ್, ಹಾಗೆ ಇನ್ನು 1-2 ಬಗ್ಗೆ ಆರ್ಡ್ರ್ ಮಾಡಿದ್ದೆ. ಸೊ ಇದೆಲ್ಲ ಮನೆಗೆ ಸ್ವಲ್ಪ ದಿನಸಿ ವೆಜಿಟೇಬಲ್ಸ್ ಬೇಕಾಗಿತ್ತು, ಹಾಗಾಗಿ. ಸೊ ವೆಜಿಟೇಬಲ್ಸ್ ಶುಂಠಿ ಸಹ ಆರ್ಡ್ರ್ ಮಾಡಿದ್ದೆ, ಬಟ್ ಜಿಂಜರ್ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಅದು ಬಿಟ್ಟರೆ ಮತ್ತು ಇದು ಸ್ವೀಟ್ ಪೊಟೊಟೊ ಸಹ ಆರ್ಡ್ರ್ ಮಾಡಿದ್ದೆ. ಸ್ವೀಟ್ ಪೊಟೊಟೊನು ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಐಟಮ್ ಚೆನ್ನಾಗಿತ್ತು ಎಕ್ಸೆಪ್ಟ್ ಜಿಂಜರ್ ಚೂರು ಚೆನ್ನಾಗಿರಲಿಲ್ಲ, ಮತ್ತೇನೋ ಒಂಥರ ಸ್ಮೆಲ್ ಬರ್ತಾಯಿತ್ತು, ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿಲ್ಲ. ಸೊ ಬಿಸಾಡಿದ್ದೀನಿ. ಸೊ ಮಿಕ್ಕಿದೆಲ್ಲ ಐಟಮ್ ಚೆನ್ನಾಗಿತ್ತು. ಬನ್ನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಈ ಫ್ಲಿಪ್ಕಾರ್ಟಿಂದ ಹೊಸ ಒಂದು ಆಫರಿಂದನೇ ಮಿನಿಟ್ ಅಂತ ಒಂದು ಆಫರಿಂದ ಒಳ್ಳೆಯ ಬೆನಿಫಿಟ್ ಏನಂದರೆ ಡೋರ್ ಸ್ಟೆಪ್ಗೆ ತಂದು ಕೊಡ್ತಾರೆ ಮನೆಗೆ. ಸೊ ಒಂದು ಜಾಸ್ತಿ ಹೊತ್ತು ಕಾಯುವಾಗಿಲ್ಲ, ಒಂದು 5-10 ಮಿನಿಟ್ಸಲ್ಲಿ ತಂದು ಕೊಡ್ತಾರೆ. ಗೈಸ್, ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬೆಂಡೆಕಾಯಿ, ಆನಿಯನ್, ಟೊಮೆಟೊ, ಹಾಗೆ ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಸೊ ನಾನು ಆದಷ್ಟು ಬೇಗ ಅಡುಗೆ ಮುಗಿಸ್ಬೇಕು, ಯಾಕಂದರೆ ನನ್ನ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಲಾಗಿನ್ ಮಾಡಬೇಕು. ಅದಕ್ಕೋಸ್ಕರ ಬೇಗ ಮಾಡಿ ಮುಗಿಸೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದಿದ್ದೆ. ಸೊ ಇನ್ನು ಸ್ಟಾರ್ಟ್ ಮಾಡೋದು, ಬನ್ನಿ. ನಾವು ಮಂಗಳೂರಿನವರಾಗಿದ್ದರಿಂದ ನಾವು ಬಾಯ್ಲ್ಡ್ ರೈಸೇ ತಿನ್ನೋದು. ಸೊ ಇದು ಕುಚ್ಲಕ್ಕಿ, ರೆಡ್ ರೈಸ್ ಅಂತ ಹೇಳ್ತಾರೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ. ಬಾಯ್ಲ್ಡ್ ರೈಸ್, ರೆಡ್ ರೈಸ್, ಕುಚ್ಲಕ್ಕಿ ಅಂತ. ಸೊ ಇವಾಗ ಅಡಿಗೆ ರೆಡಿಯಾಗಿದೆ. ಸೊ ಇನ್ನೇನು ಊಟ ಮಾಡ್ಬೋದು. ಸೊ ನಾನು ಬೇಗ ಅಡುಗೆ ಮಾಡಿಬಿಟ್ಟೆ, ಯಾಕಂದರೆ ನನ್ನ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮುಂಚೆ ನಾನು ಲಾಗಿನ್ ಆಗೋಕ್ಕಿಂತ ಮುಂಚೆ ನಾನು ಅಡುಗೆ ಮುಗಿಸ್ಬೇಕು ಅಂತ. ಸೊ ಬೆಳಿಗ್ಗೆನೇ ಅಡುಗೆ ಮುಗಿಸಿದೆ. ಸೊ ನೋಡಿ, ಈ ಥರ ಬಂದಿದೆ ಬೆಂಡೆಕಾಯಿ ಪಲ್ಯ.
ರೈಸ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಕಿಚನಲ್ಲಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡಬೇಕು, ಹಾಗೆ ಒರೆಸಿ ವೆಸಲ್ಸ್ ಎಲ್ಲ ಇದೆ ಸ್ವಲ್ಪ ಅದು ಸಹ ಕ್ಲೀನ್ ಮಾಡಿ ಮತ್ತೆ ನನ್ನ ವರ್ಕ್ ಕಂಟಿನ್ಯೂ ಮಾಡೋದು, ವರ್ಕ್ ಫ್ರಮ್ ಹೋಮ್. ಬನ್ನಿ ಇವಾಗ ಇವತ್ತಿನ ನನ್ನ ಡೇ ಈ ಥರ ಬಿಸಿ ಡೇ, ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ವರ್ಕ್ ಎಟ್ ಹೋಮ್. ಅಡುಗೆ ಮಾಡೋದು ಒಂದು ಕೆಲಸ ಆದರೆ ಕ್ಲೀನಿಂಗ್ ಮಾಡೋದು ಇನ್ನೊಂದು ಕೆಲಸ. ನನಗೆ ಆವಾಗ ಮಾಡಿರೋ ಕೆಲಸ ಆವಾಗನೇ ನೀಟಾಗಿ ಕ್ಲೀನ್ ಆಗಬೇಕು. ಸೊ ಆ ಥರ ಮಾಡಿದರೆ ಮಾತ್ರ ನನಗೆ ಸಮಾಧಾನ. ಸೊ ನನಗೆ ಅಡುಗೆ ಆದ ತಕ್ಷಣವೇ ಗ್ಯಾಸ್ ಕ್ಲೀನ್ ಮಾಡಬೇಕು, ಪ್ಲ್ಯಾಟ್ಫಾರ್ಮ್ ಕಿಚನ್ ಇದ್ದರೂ ಏನೆಲ್ಲ ಕೆಲಸ ಇದ್ರೂ ಆವಾಗನೇ ಮುಗಿಸಿಬಿಡಬೇಕು. ಸೊ ಅದು ನೀಟಾಗಿದ್ರೇ ಕ್ಲೀನಾಗಿದ್ರೇ ಸಮಾಧಾನ. ಸೊ ಇನ್ನೊಂದು ಸಲ ಕಿಚನ್ಗೆ ಹೋದಾಗ ಒಂದು ನೋಡೋಣ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಸೊ ನಾನು ಯಾವುದೇ ಒಂದು ಕಿಚನ್ ಅಡುಗೆ ಕುಕ್ಕಿಂಗ್ ಮುಗಿಸಿದ ತಕ್ಷಣವೇ ಕ್ಲೀನ್ ಮಾಡಿಬಿಡ್ತೀನಿ. ಸೊ ನೋಡಿ ಹಾಗೆ ನಾನು ಕ್ಲೀನ್ ಮಾಡ್ತಾ ಇದ್ದೆ. ಸೊ ಒಂದು ಸೈಡ್ ಅಡುಗೆ ಅದೇ ಪಲ್ಯ ಬೇಯ್ತಾ ಇತ್ತು, ಇನ್ನೊಂದು ಸೈಡ್ ನಾನು ನನ್ನ ಕಿಚನ್ ಗ್ಯಾಸ್ ಕ್ಲೀನಿಂಗ್ ಎಲ್ಲ ಏನಿದೆಯಲ್ಲ ಅದು ಫಿನಿಷ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡಿ ಆದ ನಂತರ ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ನಂತರ ಒಂದಷ್ಟು ಪಾತ್ರ ಇತ್ತು, ಅದು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದಾದ ನಂತರ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನಿಂಗ್ ಆಯಿತು. ನೋಡಿ ಈ ಥರ ನೀಟಾಗಿ ಅರೇಂಜ್ ಮಾಡಿಟ್ಟು ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಒಂದು ಮನೆಯಲ್ಲಿ ಡೈಲಿ ದಿನಾಲೂ ಅಡುಗೆ ಮಾಡಿದಂಥ ಎಷ್ಟು ಕೆಲಸ ಇರುತ್ತೆ ಅಂತ ಅಡುಗೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ತುಂಬ ಕೆಲಸ ಇರುತ್ತೆ. ಕ್ಲೀನಿಂಗ್ ಮಾಡೋದೇ ಒಂದು ಹೆಡೇಕ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನನ್ನ ಕ್ಲೀನಿಂಗ್ ಕೆಲಸ ಮುಗೀತು. ಒಂದು ಕ್ಲೀನಿಂಗ್ ಕೆಲಸ ಮುಗಿದ್ರೆ ಎಲ್ಲ ಕೆಲಸ ಮುಗೀತು. ಗೈಸ್, ನನ್ನ ವರ್ಕ್ ಫ್ರಮ್ ಹೋಮ್ಗೆ ಲಾಗಿನ್ ಆದೆ. ನನ್ನ ಆಫೀಸ್ ವರ್ಕ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ನನ್ನ ಒಂದು ಸಲದ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿದೆ. ನನ್ನ ವರ್ಕಿಂಗ್ ಅವರ್ಸ್ ಬಂದು 11 to 8 ಇರೋದ್ರಿಂದ ನಾನು ಎಲ್ಲ ಕೆಲಸ ಮುಗಿಸಿ ಮ್ಯಾನೇಜ್ ಮಾಡ್ಕೋತೀನಿ. ನಾವು ದ ಟೈಮ್ ಈಸ್ 1:30. ಮಧ್ಯಾಹ್ನದ ಲಂಚ್ ಮಾಡಿ ಬರೋಣ ಬನ್ನಿ ಗೈಸ್, ನನ್ನ ಜೊತೆ ಊಟಕ್ಕೆ ನೀವು ಬನ್ನಿ, ಮೋಸ್ಟ್ ವೆಲ್ಕಮ್. ಸೊ ಬನ್ನಿ ಲಂಚ್ ಸರ್ವ್ ಮಾಡೋಣ, ಇನ್ನು ಊಟ ಮಾಡೋದು. ಸೊ ಬನ್ನಿ ಅಡುಗೆ ಹೇಗೆ ಆಗಿದೆ ಅಂತ ಟೇಸ್ಟ್ ನೋಡೋಣ. ನಾನು ನನ್ನ ಲಂಚ್ ಸ್ಟಾರ್ಟ್ ಮಾಡಿದೆ. ನನಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೇನೋ ಒಂಥರ ಸಮಾಧಾನ. ಸೊ ಹಾಗಾಗಿ ನನ್ನ ಲಂಚ್ ನಾನು ಕೆಳಗಡೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲೂ ಬೆಂಡೆಕಾಯಿ ಬಂದು ನನ್ನ ಫೇವ್ರೆಟ್ ಅಂದರೆ ದಿ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಎಲ್ಲ ವೆಜಿಟೇಬಲಲ್ಲಿ ನನಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸೊ ನಾನು ವೆಜಿಟೇಬಲಲ್ಲಿ ಬೆಂಡೆಕಾಯಿ ಮಾಡಿದ್ದು ತುಂಬ ಚೆನ್ನಾಗಿ ಊಟ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಆಗಿತ್ತು. ಪಲ್ಯ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಲಂಚ್ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಲಂಚ್ ಮುಗಿದ ನಂತರ ಆನ್ಲೈನಲ್ಲಿ ತರಿಸಿರೋ ಮ್ಯಾಂಗೋ ಇತ್ತು, ಮ್ಯಾಂಗೋ ಕಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬನ್ನಿ ಮ್ಯಾಂಗೋ ಕಟ್ ಮಾಡೋಣ. ಗೈಸ್, ಇದು ಆನ್ಲೈನಿಂದ ತಂದಿರೋ ಮ್ಯಾಂಗೋ ಆಗಿರೋದ್ರಿಂದ ಅಷ್ಟೇನು ಚೆನ್ನಾಗಿರಲಿಲ್ಲ, ಸ್ವಲ್ಪ ಹಾಳಾಗಿತ್ತು. ಅದಕ್ಕೆ ನಾನು ಯಾವಾಗಲೂ ಏನು ಪ್ರಿಫರ್ ಮಾಡೋದಂದರೆ ಆಫ್ಲೈನಲ್ಲಿ ನಾವು ಬೇಕಾದದ್ದು ಸೆಲೆಕ್ಟ್ ಮಾಡಿ ತೊಗೊಂಡು ಬರ್ಬೋದು. ಸೊ ಫೈನಲಿ ಮ್ಯಾಂಗೋ ಕಟ್ ಮಾಡಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬಂದು ನೀಲಮ್ ಮ್ಯಾಂಗೋ ಆಗಿತ್ತು. ನಂದು ಬಂದು ಮಲ್ಲಿಕಾ ಫೇವ್ರೆಟ್ ಮ್ಯಾಂಗೋ ಅಂತ ಹೇಳ್ಬೋದು. ಸೊ ಮಲ್ಲಿಕಾ ತುಂಬ ಟೇಸ್ಟಿಯಾಗಿತ್ತು. ನಾನು ಲಾಸ್ಟ್ ವೀಕ್ ಆಫ್ಲೈನ್ ತಂದಿದ್ದೆ 2 kg. ವೆರಿ ಸ್ವೀಟ್, ಇಟ್ ವಾಸ್ ವೆರಿ ಸ್ವೀಟ್ ಅಂತ ಹೇಳ್ಬೋದು. ದಿಸ್ ವಾಸ್ ಓಕೆ. ನೀಲಮ್ ಯಾವತ್ತೂ ನನಗೆ ಅಷ್ಟು ಇಷ್ಟ ಅಲ್ಲ, ಬಟ್ ಇಟ್ ವಾಸ್ ಓಕೆ. ನೀಲಮ್ ಮ್ಯಾಂಗೋ. ಮಧ್ಯಾಹ್ನದ ಲಂಚ್ ಮುಗಿದ ನಂತರ ಒಂದು 3-4 ವೆಸಲ್ಸ್ ಇತ್ತು ಕ್ಲೀನ್ ಮಾಡೋಕ್ಕೆ. ಅದು ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಟೆ. ಹಾಗೆ ನಾನು ಅಮೆಝಾನಿಂದ ಒಂದು ಮೊಬೈಲ್ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೆ. ಅದು ಡೆಲಿವರಿ ರಿಸೀವ್ ಆಯಿತು ನನಗೆ. ಸೊ ಕಾಲ್ ಮಾಡಿದರು, ಡೆಲಿವರಿ ತಗೊಂಡು ನಾನು ಅನ್ಬಾಕ್ಸಿಂಗ್ ಮಾಡಿ ಚೆಕ್ ಮಾಡ್ತಾಯಿದ್ದೆ. ಹಾಗೆ ಮೊಬೈಲ್ ಸ್ಟ್ಯಾಂಡನ್ನು ಸೆಟ್ ಮಾಡ್ತಾಯಿದ್ದೆ. ಸೊ ದಿಸ್ ಇಸ್ ಹೌ ನಾನು ಸೆಟ್ ಮಾಡ್ತಾಯಿದ್ದೆ. ಮತ್ತು ನೋಡಿ 1 by 1 ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ ಮೊಬೈಲ್ ಸ್ಟ್ಯಾಂಡನ್ನು. ಗೈಸ್, ಐ ಆಮ್ ಡನ್ ಫಾರ್ ದ ಡೇ.
ಸೊ ಇವತ್ತಿನ ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ ಆಯಿತು. ಟೈಮ್ ಬಂದು 8:15 ಆಯಿತು. ಸೊ ನಾನು ಲಾಗೌಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡೇ ಸ್ವಲ್ಪ ಹೆಕ್ಟಿಕ್ ಆಗಿತ್ತು, ಬ್ಯುಸಿಯಾಗಿತ್ತು, ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಎಟ್ ಹೋಮ್. ಸೊ ಹಾಗೆ ಇವತ್ತಿನ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. Until then, see you, take care, bye bye. Thank you so much for watching. Lots of love.